ಇಲ್ಲೇನಂತ ಕೊಟ್ಟವ್ರೆ, ರೂಟ್ ಆಫ್ 15 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12 ಅಂತ ಕೊಟ್ಟವ್ರೆ. ಇವಾಗ ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. 15 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಆ ಕಡೆ ಹೋದ್ರೆ ಏನಾಯ್ತದೆ, ಸ್ಕ್ವೇರ್ ಆಯ್ತದೆ. ಇಲ್ಲಿ 15 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದು 12 ಸ್ಕ್ವೇರ್ ಅನ್ನೋದಕ್ಕೆ ಸಮ ಆಯ್ತದೆ. ಇವಾಗ 15 ಸ್ಕ್ವೇರ್ ಅಂದ್ರೇನು ಇಲ್ಲಿ ಮಾಡಬೇಕು. 15 ಟೈಮ್ಸ್ ಆಫ್ 15, 15 ಹತ್ತಲಿ 150, 15 ಐದಲಿ 75, 150 ಪ್ಲಸ್ 75 ಎಷ್ಟು 225. ಅಲ್ಲಿಗಿದೆ ಎಷ್ಟಾಯಿತು ಟೋಟಲ್ ಆಗಿ 225 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದು 12 ಸ್ಕ್ವೇರ್ ಅಂದರೆ 12 ಟೈಮ್ಸ್ ಆಫ್ 12, 12 12ಲಿ 144, 12 ಹತ್ತಲಿ 120, 12 2ಲಿ 24, ಅದು 144 ಆಯಿತು. 144 ಈ ಕಡೆ ಬಂದರೆ ಮೈನಸ್ 144 ಆಯ್ತದ. ಅದೇ ಥರ ಎಕ್ಸ್ ಸ್ಕ್ವೇರ್ ಅನ್ನೋದು ಆ ಕಡೆ ಹೋದರೆ ಮೈನಸ್ ಎಕ್ಸ್ ಸ್ಕ್ವೇರು ಬರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತದೆ. ಇವಾಗ 225 ಮೈನಸ್ 144 ಅಂದರೆ ಎಷ್ಟು ಆಯ್ತದೆ, ಇದು 56 ಪ್ಲಸ್ 25 81. ಇದು ಎರಡೂ ಕಳೆದಾಗ ಎಷ್ಟು ಉಳಿತದೆ, 81 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಆಯ್ತದೆ. ಸ್ಕ್ವೇರ್ ಮತ್ತು ಈ ಕಡೆ ಬಂದಾಗ ರೂಟ್ 81 ಈಕ್ವಲ್ ಟು ಎಕ್ಸ್ ಅಂತ ಆಯಿತು. 81 ಅಂದರೆ 9 ಟೈಮ್ಸ್ ಆಫ್ 9, 9ಲಿ 81 ಆಯಿತು, ಅದು 9 ಸ್ಕ್ವೇರ್ ಆಯಿತು. ಅಲ್ಲಿಗಿದು ರೂಟ್ ಆಫ್ 9 ಸ್ಕ್ವೇರ್ ಅಂದರೆ ಅದು ಎಕ್ಸು. ಸ್ಕ್ವೇರ್ ರೂಟ್ ಹೋದ್ಮೇಲೆ 9 ಈಕ್ವಲ್ ಟು ಎಕ್ಸ್ ಅಂತ ಆಯ್ತದ. ಬಾಯ್.